ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದಿನದ ಸಂದೇಶದ ಮೂಲಕವಾಗಿ ನಿಮ್ಮೆಲ್ಲರನ್ನು ಸಂಧಿಸುವಂತೆ ದೇವರು ಕೊಟ್ಟಿರುವಂಥ ಮಹಾಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸುವಿನ ನಾಮದಲ್ಲಿ ವಂದನೆಗಳನ್ನು ತಿಳಿಸೋಳಾಗಿದ್ದೇನೆ. ಪ್ರಿಯರೇ, ಈ ದಿನದ ವಾಕ್ಯ ಸಂದೇಶವನ್ನು ಧ್ಯಾನಿಸುವುದಕ್ಕಿಂತ ಮುಂಚಿತವಾಗಿ ನಾವು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ದೇವರೇ ಕರ್ತನೆ, ಈ ದಿನದಲ್ಲಿ ನಿನ್ನ ವಾಕ್ಯ ಸಂದೇಶವನ್ನು ಧ್ಯಾನಿಸುವಂತೆ ರಾಜ ನೀನು ಕೊಟ್ಟಿರುವ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರೊಂದಿಗೆ ನೀನು ಮಾತನಾಡಿರಿ, ನಮ್ಮನ್ನು ರೂಪಿಸಿರಿ ಎಂಬುದನ್ನು ಕೇಳಿಕೊಳ್ಳುತ್ತೇನೆ. ನನ್ನ ಬಾಯಿಗೆ ಬಾಯಿಯಾಗಿದ್ದುಕೊಂಡು ನೀನು ಮಾತನಾಡಿರಿ. ತಗ್ಗಿಸಿಕೊಳ್ಳುತ್ತೇನೆ ರಾಜ, ನಿನ್ನ ನಾಮವನ್ನು ಮಹಿಮೆಪಡಿಸಿಕೊಳ್ಳಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೆನ್. ಈ ದಿನದ ವಾಕ್ಯ ಸಂದೇಶದ ತಲೆಬರಹ ಗುಣವತಿಯಾದ ಸತಿ ಎಂಬುದಾಗಿ. ನಾವು ದೇವರ ವಾಕ್ಯದಲ್ಲಿ ನೋಡುವುದಾದರೆ ಸ್ತ್ರೀಯರ ಕುರಿತಾಗಿ ಅನೇಕ ವಿಷಯಗಳನ್ನು ದೇವರ ವಾಕ್ಯದಲ್ಲಿ ಬೋಧಿಸುವುದನ್ನು ನಾವು ನೋಡುತ್ತೇವೆ. ಅನೇಕ ಸ್ತ್ರೀಯರ ಕುರಿತಾಗಿ ಉದಾಹರಣೆಗಳನ್ನು ಕೊಟ್ಟಿರ್ತಾನೆ. ಅನೇಕ ಸ್ತ್ರೀಯರು ಯಾವ ರೀತಿಯಾಗಿ ದೇವರ ಚಿತ್ತವಾದ ಪ್ರಕಾರವಾಗಿ ಜೀವಿಸಿ ದೇವರ ನಾಮವನ್ನು ಮಹಿಮೆಪಡಿಸಿದರು. ಇನ್ನೂ ಅನೇಕ ಸ್ತ್ರೀಯರು ದೇವರ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯಗಳನ್ನು ಮಾಡಿ ಯಾವ ರೀತಿ ತಮ್ಮ ಜೀವಿತದಲ್ಲಿ ಒಂದು ಕಷ್ಟಗಳನ್ನು ಅನುಭವಿಸಿದರು ಎಂಬುದಾಗಿ ದೇವರ ವಾಕ್ಯ ನಮಗೆ ಉದಾಹರಣೆಯೊಂದಿಗೆ ಪ್ರಬೋಧಿಸುವಂಥದ್ದಾಗಿದೆ. ಪ್ರಿಯರೇ, ಈ ಎಲ್ಲ ಉದಾಹರಣೆಗಳು ದೇವರ ವಾಕ್ಯದಲ್ಲಿ ಇಟ್ಟಿರುವುದು ನಾವು ಅದನ್ನು ಗಮನಿಸಿಕೊಂಡು ನಮ್ಮ ಜೀವಿತವನ್ನು ಯಾವ ರೀತಿಗೆ ರೂಪಿಸಿಕೊಳ್ಳಬೇಕು ಎಂಬುದಾಗಿ ಒಂದು ಮಾದರಿಗೋಸ್ಕರವಾಗಿ, ಒಂದು ಉದಾಹರಣೆಗೋಸ್ಕರವಾಗಿ ದೇವರು ಸತ್ಯವೇದದಲ್ಲಿ ಇಟ್ಟಿದ್ದನ್ನು ನಾವು ನೋಡುವುದಾದರೆ ಸಾರಳ ಜೀವಿತವನ್ನು ನೋಡ್ಬೋದು, ಹವ್ವಳ ಜೀವಿತವನ್ನು ನಾವು ನೋಡ್ಬೋದು. ಅದೇ ರೀತಿ ಮಿರಿಯಾಮಳ ಜೀವಿತವನ್ನು ನಾವು ನೋಡ್ಬೋದು. ಎಸ್ತೇರಳ ಜೀವಿತವಾಗಲಿ, ರೂತಳ ಜೀವಿತವಾಗಲಿ, ಅದೇ ರೀತಿಯಾಗಿ ನವೋಮಿಯ ಜೀವಿತದಲ್ಲಿ ಸಂಭವಿಸಿದ ಘಟನೆಗಳು ನಾವು ನೋಡ್ಬೋದು. ಮರಿಯಳ ಜೀವಿತವನ್ನು, ಮಾರ್ತಳ ಜೀವಿತ ಹೇಗಿತ್ತು ಎಂಬುದಾಗಿ ಅನೇಕ ಸ್ತ್ರೀಯರ ಕುರಿತಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇದೆಲ್ಲವನ್ನು ನಾವು ಗಮನಿಸಿಕೊಂಡು ನಾವು ಯಾವ ರೀತಿಯಾಗಿ ದೇವರ ಚಿತ್ತಾನುಸಾರವಾಗಿ ಜೀವಿಸಬೇಕು ಎಂಬುದಾಗಿ ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು. ಪ್ರಿಯರೇ, ಈ ದಿನದ ವಾಕ್ಯ ಸಂದೇಶದ ಧ್ಯಾನಕ್ಕೋಸ್ಕರವಾಗಿ ನಾನು ತೆಗೆದುಕೊಂಡಿರುವಂಥ ದೇವರ ವಾಕ್ಯ ಜ್ಞಾನೋಕ್ತಿಗಳು, ಅದರ 31ನೇ ಅಧ್ಯಾಯ 10ನೇ ವಚನವನ್ನು ಓದಿಕೊಳ್ಳೋಣ. ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು, ಆಕೆಯು ಹವಳಕ್ಕಿಂತಲೂ ಬಹು ಅಮೂಲ್ಯಳು ಎಂಬುದಾಗಿ ಈ ವಾಕ್ಯ ನಾವು ನೋಡ್ತೇವೆ. ಪ್ರಿಯರೇ, ಗುಣವತಿಯಾದ ಸತಿ, ಆಕೆಯನ್ನು ದೇವರು ಯಾವುದಕ್ಕೆ ಹೋಲಿಸಿದ್ದಾನೆ ಅಂತ ಹೇಳಿದ್ರೆ ಅಮೂಲ್ಯವಾದಂಥ ಈ ಹವಳಕ್ಕಿಂತಲೂ ಅಮೂಲ್ಯವಾದ ಸಂಪತ್ತಿಗೆ ದೇವರು ಹೋಲಿಸುವುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಒಂದು ಕುಟುಂಬದಲ್ಲಿ ಸ್ತ್ರೀಯ ಪಾತ್ರ ಎಷ್ಟು ಅಮೂಲ್ಯವಾಗಿದೆ ಎಂಬುದಾಗಿ ಇದರಿಂದ ನಾವು ತಿಳ್ಕೊಳ್ಬೋದು. ಪ್ರಿಯರೇ, ಒಂದು ಕುಟುಂಬ ಸಂತೋಷವಾಗಿ, ಸಮಾಧಾನವಾಗಿ, ಶುಭಕರವಾಗಿ, ಆಶೀರ್ವಾದಕರವಾಗಿ ಇರಬೇಕೆಂಬುದಾಗಿ ಆದರೆ ಆ ಕುಟುಂಬದಲ್ಲಿ ಸ್ತ್ರೀಯು ಬಹು ಮುಖ್ಯವಾದ ಪಾತ್ರವನ್ನು ವಹಿಸಿದವಳಾಗಿರ್ತಾಳೆ. ಒಂದು ಗುಣವತಿಯಾದ ಸ್ತ್ರೀಯು ಒಂದು ಕುಟುಂಬದಲ್ಲಿ ಇರುವುದಾದರೆ ಆ ಕುಟುಂಬವು ಹವಳವನ್ನು ಪಡೆದಿರುವುದಕ್ಕಿಂತಲೂ ಶ್ರೇಷ್ಠವಾದ ಸಂಪತ್ತನ್ನು ಹೊಂದಿಕೊಂಡಿರುವಂಥದ್ದಾಗಿದೆ ಎಂಬುದಾಗಿ ಇಲ್ಲಿ ದೇವರವು ಸ್ಪಷ್ಟವಾಗಿ ಹೇಳುವುದನ್ನು ನೋಡುತ್ತೇವೆ. ಹಾಗಾದರೆ ಗುಣವತಿಯಾದ ಸ್ತ್ರೀಯಲ್ಲಿ ಇರಬೇಕಾದಂಥ ಕೆಲವೊಂದು ಗುಣಲಕ್ಷಣಗಳು ಯಾವುದು, ಆಕೆಯಲ್ಲಿರಬೇಕಾದಂಥ ಸ್ವಭಾವಗಳು ಯಾವುದು ಎಂಬುದಾಗಿ ದೇವರ ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಳ್ಳ. ಈ 31ನೇ ಜ್ಞಾನೋಕ್ತಿ ನೋಡುವುದಾದರೆ ಅಲ್ಲಿ ಆ ಗುಣವತಿಯಾದ ಸ್ತ್ರೀಯರ ಕುರಿತಾಗಿ ಅನೇಕ ವಿಷಯಗಳನ್ನು ಬರೆಯಲ್ಪಟ್ಟಿದೆ. ಪ್ರಿಯರೇ, ಅದೇ ರೀತಿಗೆ ಅನೇಕ ವಾಕ್ಯ ಭಾಗಗಳು ಸಹ ಒಂದು ಸ್ತ್ರೀಯರ ಕುರಿತಾಗಿ, ಸ್ತ್ರೀಯರು ಹೇಗಿರಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕೆಲವೊಂದು ವಿಷಯಗಳು ನಾನು ಇದನ್ನು ಧ್ಯಾನ ಮಾಡೋಣ. ಮೊದಲನೇದಾಗಿ 31ನೇ ಜ್ಞಾನೋಕ್ತಿ 31ನೇ ಅಧ್ಯಾಯದ 30ನೇ ವಚನ ಓದಿಕೊಳ್ಳೋಣ. ಸೌಂದರ್ಯವು ನೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವಳೆ ಸ್ತೋತ್ರ ಪಾತ್ರಳು. ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಸೌಂದರ್ಯವು ಅದು ನೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ. ಅಂದರೆ ಬಾಹ್ಯವಾದಂಥ ಸೌಂದರ್ಯವು ಅದು ಮುಖ್ಯವಾದದಲ್ಲ. ನಾವು ನೋಡ್ಬೋದು, ಅನೇಕರು ಸೌಂದರ್ಯವತಿಯರಾಗಿದ್ದಾರೆ, ಆದರೆ ಅವರ ಸ್ವಭಾವಗಳು, ಅವರ ಜೀವಿತವು ಒಂದು ಒಳ್ಳೆಯ ರೀತಿಯಲ್ಲಿ ಇರುವುದಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಸೌಂದರ್ಯವು ನೆಚ್ಚತಕ್ಕದಲ್ಲ. ನಾವು ಅದಕ್ಕೆ ಪ್ರಾಮುಖ್ಯತೆಯನ್ನು ನಾವು ಕೊಡಬಾರದು. ಅನೇಕರು ಏನು ಮಾಡ್ತಾರೆ, ಈ ಬಾಹ್ಯ ಸೌಂದರ್ಯಕ್ಕೆ ಮುಖ್ಯತ್ವವನ್ನು ಕೊಡ್ತಾರೆ. ಬಾಹಿಕವಾದಂಥ ಶಾರೀರಿಕವಾದಂಥ ಸೌಂದರ್ಯವನ್ನೇ ಮುಖ್ಯ ಮಾಡಿಕೊಂಡು ಆಂತರಿಕವಾದ ಆಂತರಿಕ ಸೌಂದರ್ಯಕ್ಕೆ ಅವರು ಬೆಲೆ ಕೊಡುವುದಿಲ್ಲ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಒಂದು ಗುಣವತಿಯಾದ ಸತಿಯಲ್ಲಿ ಇರಬೇಕಾದಂಥ ಮುಖ್ಯವಾದಂಥ ಸ್ವಭಾವ, ಒಂದು ಮುಖ್ಯವಾದ ಗುಣ ಅಂದರೆ ಆಕೆಯು ದೇವರಲ್ಲಿ ಭಯಭಕ್ತಿಯುಳ್ಳಂಥ ಜೀವಿತವನ್ನು ಜೀವಿಸುವಳಾಗಿರಬೇಕು. ಯೆಹೋವನಲ್ಲಿ ಭಯಭಕ್ತಿಯುಳ್ಳವಳು ಸ್ತೋತ್ರ ಪಾತ್ರಳು ಎಂಬುದಾಗಿ ಈ ವಾಕ್ಯ ನಾವು ನೋಡ್ತೇವೆ. ಪ್ರಿಯರೇ, ನಮ್ಮ ಜೀವಿತವು ನಾವು ಗುಣವತಿಯಾದ ಸ್ತ್ರೀ ಆಗಿರಬೇಕಾದ್ರೆ,
ಬಹುಮುಖ್ಯವಾಗಿ ನಮ್ಮಲ್ಲಿ ದೇವರ ಭಯಭಕ್ತಿಯುಳ್ಳಂಥ ಜೀವಿತ ನಮ್ಮದಾಗಿರಬೇಕು ಪ್ರಿಯರೇ. ದೇವರು ಮೆಚ್ಚುವಂಥ ಜೀವಿತ ನಮ್ಮದಾಗಿರಬೇಕು. ದೇವರ ವಾಕ್ಯಕ್ಕೆ ಅನುಸಾರವಾಗಿರುವಂಥ ದೇವರ ಚಿತ್ತಾನುಸಾರವಾಗಿ ನಡೆಯುವಂಥ ಜೀವಿತ ನಮ್ಮದಾಗಿರಬೇಕು. ಒಂದು ದೇವಭಕ್ತಿಯಾದ ಸ್ತ್ರೀ ಯಾವ ರೀತಿಯಾಗಿ ಇರಬೇಕು ಎಂಬುದಾಗಿ 1ನೇ ತಿಮೋಥಿಯಲ್ಲಿ ನಾವು ನೋಡ್ತೇವೆ. ಅದರ 1ನೇ ತಿಮೋಥಿ 2ನೇ ಅಧ್ಯಾಯದ 9ರಿಂದ 15ನೇ ವಾಕ್ಯ ನಾವು ಓದಿಕೊಳ್ಳುವುದಾದರೆ ಅಲ್ಲಿ ಒಂದು ಗುಣವತಿಯಾದ ದೇವಭಕ್ತಿಯಾದ ಸ್ತ್ರೀ ಹೇಗಿರಬೇಕು ಎಂಬುದಾಗಿ ಸ್ಪಷ್ಟವಾಗಿ ಪೌಲನು ಬರೆಯುವುದನ್ನು ನೋಡುತ್ತೇವೆ ಪ್ರಿಯರೇ. ಅದು 9ನೇ ವಚನದಲ್ಲಿ ನಾವು ನೋಡ್ತೇವೆ, ಹಾಗೆಯೇ ಸ್ತ್ರೀಯರು ಮಾನಸ್ಥರಾಗಿಯೂ ಡಂಬವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪನ್ನು ಇಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ. ಇಲ್ಲಿ ಒಂದು ದೇವಭಕ್ತಿಯಲ್ಲಿ ಇರಬೇಕಾದಂಥ ಗುಣ ಯಾವುದು ಅಂತ ಹೇಳಿದ್ರೆ ಆಕೆ ಮೊದಲನೇದಾಗಿ ಮಾನಸ್ಥೆ ಆಗಿರಬೇಕು. 2ನೇದಾಗಿ ಡಂಬವಿಲ್ಲದಂಥ ಜೀವಿತ ಆಕೆದಾಗಿರಬೇಕು. ಅಂದರೆ ಅಹಂಕಾರವಿಲ್ಲದಂಥ ಜೀವಿತ, ವಿನಯ ಉಳ್ಳಂಥ ಜೀವಿತ ಆಕೆದಾಗಿರಬೇಕು. ನಮಗೆ ಎಷ್ಟೇ ಒಂದು ಜ್ಞಾನ ಇರ್ಬೋದು, ಎಷ್ಟೇ ಒಂದು ಉನ್ನತ ಸ್ಥಾನದಲ್ಲಿರ್ಬೋದು, ಎಜುಕೇಷನ್ ಎಷ್ಟೇ ಉನ್ನತವಾಗಿರ್ಬೋದು, ಸೌಂದರ್ಯವತಿಯರಾಗಿರ್ಬೋದು ಅಥವಾ ಶ್ರೀಮಂತರೇ ಆಗಿರ್ಬೋದು, ಆದರೆ ವಿನಯ ಉಳ್ಳಂಥ ಜೀವಿತ ನಮ್ಮದಾಗಿರ್ಬೋದು. ತೋರ್ಪಡಿಕೆ ಜೀವಿತ ಇರಬಾರ್ದು ಪ್ರಿಯರೇ. ಅಹಂಕಾರದ ಜೀವಿತ ಒಂದು ದೇವಭಕ್ತಿಗೆ ಅದು ಸೂಕ್ತವಾದದ್ದಲ್ಲ. ಅದು ದೇವಭಕ್ತಿಯಲ್ಲಿ ಇರುವಂಥ ಸ್ವಭಾವ ಅಲ್ಲ. ಆ ದೇವಭಕ್ತಿಯಾದ ಸ್ತ್ರೀಯು ವಿನಯ ಉಳ್ಳವಳಾಗಿರುತ್ತದೆ. ಮಾತ್ರವಲ್ಲದೆ ಮರ್ಯಾದೆಗೆ ತಕ್ಕಂಥ ಉಡುಪನ್ನು ಇಟ್ಟುಕೊಳ್ಳುವಳಾಗಿರ್ತಾಳೆ. ಅದೇ ವಾಕ್ಯದ 10ನೇ ವಚನ ನಾವು ನೋಡ್ತೇವೆ, ಅವರು ಜಡೆ, ಚಿನ್ನ, ಮುತ್ತು, ಬೆಲೆಯುಳ್ಳ ವಸ್ತ್ರ ಮುಂತಾದವುಗಳಿಂದ ತಮ್ಮನ್ನು ಅಲಂಕರಿಸಿಕೊಳ್ಳದೆ ದೇವಭಕ್ತಿಯರೆನಿಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿರುವ ಪ್ರಕಾರ ಸತ್ಕ್ರಿಯೆಗಳಿಂದಲೇ ಅಲಂಕರಿಸಿಕೊಳ್ಳಬೇಕು. ದೇವಭಕ್ತಿಯಾದ ಸ್ತ್ರೀಯು ಬಾಹ್ಯಿಕವಾದ ಅಲಂಕಾರಗಳಿಗೆ ಮುಖ್ಯತ್ವವನ್ನು ಕೊಡದೆ ಆಂತರಿಕವಾಗಿ ಅಂದರೆ ಸತ್ಕ್ರಿಯೆಗಳಿಂದ ತನ್ನನ್ನು ಅಲಂಕರಿಸಿಕೊಳ್ಳಬೇಕು ಎಂಬುದಾಗಿ ನಾವು ನೋಡ್ತೇವೆ. ಒಳ್ಳೆಯ ಸತ್ಕ್ರಿಯೆಗಳಂದರೆ ಒಳ್ಳೆಯ ಕಾರ್ಯಗಳು, ಒಳ್ಳೆಯ ಕ್ರಿಯೆಗಳಿಂದ ತನ್ನನ್ನು ತಾನು ಅಲಂಕರಿಸಿಕೊಂಡವಳಾಗಿರಬೇಕು. ಈ ಸತ್ಕ್ರಿಯೆಗಳಿಂದ ಎಂಬುದಾಗಿ ನಾವು ನೋಡುವುದಾದರೆ ದೇವರ ವಾಕ್ಯದ ಪ್ರಕಾರವಾಗಿರುವಂಥ ಜೀವಿತ, ದೇವರ ಚಿತ್ತಾನುಸಾರವಾಗಿರುವಂಥ ಜೀವಿತ, ದೇವರಿಗೋಸ್ಕರವಾಗಿ ನಾವು ಏನನ್ನು ಮಾಡ್ತೇವೆ, ದೇವರ ನಾಮದ ಮಹಿಮೆಗೋಸ್ಕರವಾಗಿ ನಾವು ಏನನ್ನು ಮಾಡುತ್ತೇವೋ ಆ ಜೀವಿತ, ದೇವರ ಕಾರ್ಯಗಳನ್ನು ಮಾಡುವಂಥ ಜೀವಿತವು ಆಯ್ಕೆದಾಗಿರಬೇಕು. ಈ ದೇವಭಕ್ತಿಯಾದ ಸ್ತ್ರೀಯಲ್ಲಿ ಇರಬೇಕಾದಂಥ ಗುಣ. ಅದೇ ರೀತಿಗೆ 15ನೇ ವಚನ ನಾವು ನೋಡಿಕೊಳ್ಳೋದಾದರೆ, ಆದರೂ ಸ್ತ್ರೀಯರು ಮಾನಸ್ಥರಾಗಿ ನಂಬಿಕೆಯಲ್ಲಿಯೂ ಪ್ರೀತಿಯಲ್ಲಿಯೂ ಪರಿಶುದ್ಧತೆಯಲ್ಲಿಯೂ ನೆಲೆಗೊಂಡಿದ್ದರೆ ಮಕ್ಕಳನ್ನು ಹೆರುವುದರಲ್ಲಿ ರಕ್ಷಣೆ ಹೊಂದುವರು ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಏನಂತೇಳಿದ್ರೆ ಮಾನಸ್ಥರಾಗಿ ನಂಬಿಕೆಯಲ್ಲಿಯೂ ಪ್ರೀತಿಯಲ್ಲಿಯೂ ಪರಿಶುದ್ಧತೆಯಲ್ಲೂ ನೆಲೆಗೊಂಡವರಾಗಿರಬೇಕು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಈ ದೇವಭಕ್ತಿಯಲ್ಲಿ ಇರಬೇಕಂತ ಅನೇಕ ಗುಣಗಳನ್ನು ನಾವು ನೋಡಿದ್ದೇವೆ. 1ನೇದಾಗಿ ಆಕೆ ಮಾನಸ್ಥೆ ಆಗಿರಬೇಕು. 2ನೇದಾಗಿ ಡಂಬವಿಲ್ಲದ, ಅಹಂಕಾರವಿಲ್ಲದಂಥ ವಿನಯ ಉಳ್ಳಂಥ ಜೀವಿತ ಆಕೆದಾಗಿರಬೇಕು. ಮರ್ಯಾದೆಗೆ ತಕ್ಕಂಥ ಉಡುಪನ್ನು ಉಟ್ಟುಕೊಂಡವಳಾಗಿರಬೇಕು. ಅದೇ ರೀತಿಯಾಗಿ ನಾವು ನೋಡಿದ್ವಿ ಏನಂತ ಹೇಳಿದ್ರೆ ಸತ್ಕ್ರಿಯೆಗಳಿಂದ ತನ್ನನ್ನು ಅಲಂಕರಿಸಿಕೊಂಡವಳಾಗಿರಬೇಕು. ಮತ್ತು ನಂಬಿಕೆಯಲ್ಲಿ ಪ್ರೀತಿಯಲ್ಲಿ ಪರಿಶುದ್ಧತೆಯಲ್ಲಿ ನೆಲೆಗೊಂಡವಳಾಗಿರಬೇಕು ಎಂಬುದಾಗಿ ಈ ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ. ಹಾಗಾದರೆ 2ನೇ ವಿಷಯ ನಾವು ನೋಡ್ಕೊಳ್ಳುವ ಯಾವುದಂದರೆ ಗುಣವತಿಯಾದ ಸತಿಯಲ್ಲಿ ಇರಬೇಕಂತ ಸ್ವಭಾವ. 1ನೇದಾಗಿ ದೇವಭಕ್ತಿಯಾಗಿರಬೇಕು. 2ನೇದಾಗಿ ನಾವು ಎಫೆಸದವರಿಗೆ ಬರೆದ ಪತ್ರಿಕೆ ಅದರ 5ನೇ ಅಧ್ಯಾಯ 22ರಿಂದ 24ನೇ ವಚನ ಓದಿಕೊಳ್ಳೋಣ. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆ ನಿಮ್ಮ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಕ್ರಿಸ್ತನೋ ಸಭೆ ಎಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಅದಿರಲಿ, ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆ ಸ್ತ್ರೀಯರು ತಮ್ಮ ತಮ್ಮ ಗಂಡಂದಿರಿಗೆ ಎಲ್ಲ ವಿಷಯಗಳಲ್ಲಿ ಅಧೀನರಾಗಿರಬೇಕು. 2ನೇದಾಗಿ ಗುಣವತಿಯಾದ ಸ್ಥಿತಿಯಲ್ಲಿರಬೇಕಂತ ಒಂದು ಸ್ವಭಾವ ಅಂದರೆ ಗಂಡನಿಗೆ ಅಧೀನರಾಗಿರುವಂಥ ಸ್ವಭಾವ. ಎಲ್ಲ ವಿಷಯಗಳಲ್ಲಿ ಗಂಡನಿಗೆ ಅಧೀನರಾಗಿರಿ ಎಂಬುದು. ಯಾವ ರೀತಿಯಾಗಿ ಸಭೆಯು ಕ್ರಿಸ್ತನಿಗೆ ಅಧೀನವಾಗಿದೆಯೋ, ಹೇಗೆ ಅಧೀನವಾಗಿರ್ತದೆ, ಸಭೆಗೆ ಕ್ರಿಸ್ತನು ಯಾವ ರೀತಿ ತಲೆಯಾಗಿದ್ದನು ಅದೇ ರೀತಿಯಾಗಿ ಕುಟುಂಬವೆಂಬ ಈ ಕುಟುಂಬಕ್ಕೆ ಗಂಡನು ತಲೆಯಾಗಿದ್ದಾನೆ. ಆ ಗಂಡನಿಗೆ, ಕ್ರಿಸ್ತನಿಗೆ ನಾವು ಹೇಗೆ ಅಧೀನರಾಗಿರ್ತೇವೆ ಅದೇ ರೀತಿಯಾಗಿ ಗಂಡನಿಗೆ ಅಧೀನರಾಗಿರಬೇಕು ಎಂಬುದಾಗಿ ದೇವರ ವಾಕ್ಯ ತಿಳಿಯಪಡಿಸ್ತದೆ ಪ್ರಿಯರೇ. ಗಂಡನ ಕುರಿತಾಗಿ ಕೆಟ್ಟದಾಗಿ ಮಾತನಾಡುವುದಾಗಲಿ ಅಥವಾ ಗಂಡನಿಗೆ ಮರ್ಯಾದೆ ಕೊಡದೇ ಇರುವಂಥ ಜೀವಿತವಾಗಲಿ ನಮ್ಮದಾಗಿರಬಾರ್ದು. ಯಾಕಂದರೆ ಇದೇ ಅಧ್ಯಾಯದ 33ನೇ ವಚನ ಸ್ಪಷ್ಟವಾಗಿ ನಾವು ನೋಡ್ತೇವೆ. ಅದಿರಲಿ, ನಿಮ್ಮಲ್ಲಿ ಪ್ರತಿ ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. ಇಲ್ಲಿ ಬರೆಯಲ್ಪಟ್ಟಿದೆ, ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು ಅಂದರೆ ಗೌರವವನ್ನು ಕೊಡುವವರಾಗಿರಬೇಕು, ಮರ್ಯಾದೆಯನ್ನು ಕೊಡುವವರಾಗಿರಬೇಕು ಎಂಬುದಾಗಿ. ಇತರರ ಮುಂದೆ ಗಂಡನನ್ನು ಕೇವಲವಾಗಿ ಮಾತನಾಡುವುದಾಗಲಿ, ಅವರನ್ನು ಹೀಯಾಳಿಸುವುದಾಗಲಿ,
ಅಥವಾ ತುಚ್ಛವಾದ ಶಬ್ದಗಳನ್ನು ಉಚ್ಚರಿಸುವುದಾಗಲಿ ಗಂಡನಿಗೆ ಮಾಡಬಾರ್ದು. ಅವರಿಗೆ ಮರ್ಯಾದೆಗೆ ಕುಂದು ಬರುವಂಥ ರೀತಿಯಲ್ಲಿ ನಡೆದುಕೊಳ್ಳುವವರಾಗಿರಬಾರ್ದು ಪ್ರಿಯರೇ. ಒಂದು ವೇಳೆ ಜ್ಞಾನದಲ್ಲಿ ಕಡಿಮೆ ಇರುವವರಾಗಿರ್ಬೋದು, ಅಥವಾ ಒಂದು ಸ್ಥಾನಗಳಲ್ಲಿ ಪೊಸಿಷನಲ್ಲಿ ಅವರು ಕಡಿಮೆ, ನಿಮಗಿಂತ ಕೆಳಮಟ್ಟದಲ್ಲಿರ್ಬೋದು, ಅಥವಾ ಅವರಿಗೆ ವಿದ್ಯೆ ನಿಮ್ಮಷ್ಟು ಇಲ್ಲದೇ ಇರ್ಬೋದು, ಸೌಂದರ್ಯ ಇಲ್ಲದೇ ಇರ್ಬೋದು, ಆದರೂ ಸಹ ನೀವು ಅವರಿಗೆ ಕೊಡಬೇಕಂತ ಕ್ರಿಸ್ತನಿಗೆ ಅಧೀನರಾಗಿದ್ದುಕೊಂಡು, ಸಭೆಯು ಹೇಗೆ ದೇವರಿಗೆ ಕ್ರಿಸ್ತನಿಗೆ ಗೌರವವನ್ನು ಕೊಡ್ತದೋ, ಕ್ರಿಸ್ತನಿಗೆ ಅಧೀನರಾಗ್ತದೋ, ಅದೇ ರೀತಿಯಾಗಿ ಸ್ತ್ರೀಯು ತನ್ನ ಗಂಡನಿಗೆ ಅಧೀನರಾಗಿದ್ದು ಗೌರವವನ್ನು ಕೊಡುವವರಾಗಿರಬೇಕು. ಇದೇ ಕೊಲಸ್ಸೆಯವರಿಗೆ ಬರೆದ ಪತ್ರಿಕೆಯ 3ನೇ ಅಧ್ಯಾಯ ಅದರ 18ನೇ ವಾಕ್ಯದಲ್ಲಿ ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ: ಸ್ತ್ರೀಯರೇ, ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ, ಇದು ಕರ್ತನಲ್ಲಿರುವವರಿಗೆ ಯೋಗ್ಯವಾಗಿದೆ ಎಂಬುದಾಗಿ. ಗಂಡನಿಗೆ ಅಧೀನವಾಗಿರುವಂಥ ಜೀವಿತವು ಅದು ಕರ್ತನ ದೃಷ್ಟಿಯಲ್ಲಿ ಯೋಗ್ಯವಾದ ಮಾನ್ಯವಾದಂಥ ಜೀವಿತವಾಗಿರ್ತದೆ. ಇದಕ್ಕೆ ನಾವು ದೇವರ ವಾಕ್ಯದಲ್ಲಿ ಉದಾಹರಣೆ ನಾವು ನೋಡೋದಾದರೆ ಸಾರಳ ಜೀವಿತ ನಾವು ನೋಡ್ಬೋದು. ನಮ್ಮೆಲ್ಲರ ಮೂಲ ತಾಯಿ, ಮೂಲ ಮಾತೆ ಎಂಬುದಾಗಿ ಕರೆಯಲ್ಪಡುವಂಥ ಸಾರಳು, ಆಕೆ ತನ್ನ ಗಂಡನಿಗೆ ಅಬ್ರಹಾಮನಿಗೆ ಯಾವ ರೀತಿ ಗೌರವವನ್ನು ಸಲ್ಲಿಸಿದಾಳೆ ಎಂಬುದಾಗಿ 1 ಪೇತ್ರ ಅದರ 3ನೇ ಅಧ್ಯಾಯ 6ನೇ ವಾಕ್ಯವನ್ನು ನೋಡ್ತೇವೆ ಪ್ರಿಯರೇ. ಸಾರಳ ಜೀವಿತ ಯಾವ ರೀತಿಯಾಗಿತ್ತು, ತನ್ನ ಗಂಡನನ್ನು ಯಾವ ರೀತಿಯಾಗಿ ಮರ್ಯಾದೆಯಿಂದ ಆಕೆ ಕರೆದಳು ಎಂಬುದಾಗಿ ಈ ವಾಕ್ಯವನ್ನು ನೋಡ್ತೇವೆ. 1 ಪೇತ್ರ 3:6. ಸಾರಳು ಹಾಗೆ ಅಬ್ರಹಾಮನಿಗೆ ವಿಧೇಯಳಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು ಎಂದು ಬರೆದದೆ, ನೀವು ಸಾರಳ ಕುಮಾರ್ತೆಗಳಾಗಿದ್ದೀರಲ್ಲ. ನಾವು ಸಾರಳ ಕುಮಾರ್ತೆಗಳಾಗಿರುವಂಥ ನಾವು ಸಹ ಆಕೆಯ ಜೀವಿತವನ್ನು ಮಾದರಿಯಾಗಿ ತೆಗೆದುಕೊಂಡು ನಮ್ಮ ಗಂಡಂದಿರಿಗೆ ನಾವು ಗೌರವದೊಂದಿಗೆ ಅಧೀನರಾಗಿರುವುದಕ್ಕೆ ಅಧೀನರಾಗಿರಬೇಕು ಪ್ರಿಯರೇ. ಇದು ದೇವರ ದೃಷ್ಟಿಯಲ್ಲಿ ಯೋಗ್ಯವಾದದ್ದಾಗಿದೆ. ಅದೇ ರೀತಿಗೆ ನಾವು ಗುಣಮತಿಯ ಸತಿಯ 3ನೇ ಒಂದು ಸ್ವಭಾವವನ್ನು ನೋಡಿಕೊಳ್ಳುವುದಾದರೆ ಲೂಕನ ಸುವಾರ್ತೆ 23ನೇ ಅಧ್ಯಾಯ 28ನೇ ವಚನ ಓದಿಕೊಳ್ಳೋಣ. ಲೂಕ 23:28ನೇ ವಚನ. ಯೇಸು ಅವರ ಕಡೆಗೆ ತಿರುಗಿಕೊಂಡು, ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ. ಈ ವಾಕ್ಯದಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಸ್ವತಃ ಇಲ್ಲಿ ಹೇಳುವುದನ್ನು ನಾವು ನೋಡ್ತಿದ್ದೇವೆ ಪ್ರಿಯರೇ. ಆತನ ಒಂದು ಶಿಲುಬೆಯ ಶ್ರಮ ಒಂದು ಹಾದಿಯಲ್ಲಿ ಹಾದು ಹೋಗ್ತಿರ್ಬೇಕಾದ್ರೆ, ಆತನ ವೇದನೆಯಲ್ಲಿ ಹಾದು ಹೋಗ್ತಿರ್ಬೇಕು, ಶಿಲುಬೆಯ ಭಾರವನ್ನು ಹೊತ್ತುಕೊಂಡು ಹೋಗುವಾಗ ಸ್ತ್ರೀಯರು, ಯೆರೂಸಲೇಮಿನ ಸ್ತ್ರೀಯರು ಏನು ಮಾಡ್ತಾರೆ, ಆತನನ್ನು ನೋಡ್ಕೊಂಡು ಅಳ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ. ಆಗ ಯೇಸು ಕ್ರಿಸ್ತನು ಹೇಳ್ತಾರೆ, ನನಗೋಸ್ಕರವಾಗಿ ಅಳಬೇಡಿರಿ ಎಂಬುದಾಗಿ. ಈ ದಿನದಲ್ಲಿ ನಾವು ನೋಡೋದಾದರೆ ಈ ಶ್ರಮ ಜೀವಿತವನ್ನು ಅಂತೇಳಿ ಈ ಕ್ರಿಸ್ತನ ಶ್ರಮ ಒಂದು ಹಾದಿಯನ್ನು ಒಂದು ನೆನಪು ಮಾಡಿಕೊಂಡು ಅನೇಕರು ಆಚರಣೆಗಳನ್ನು ಮಾಡ್ತಾ ಇರ್ತಾರೆ. ಕ್ರಿಸ್ತನ ಒಂದು ಮರಣದ ಹಾದಿ, ಒಂದು ಶಿಲುಬೆಯ ಹಾದಿ ಎಂಬುದಾಗಿ 40 ದಿನಗಳು ಉಪವಾಸ ಮಾಡಿಕೊಂಡು, ಕೆಲವರು ಅಳುವುದು, ಕೆಲವೊಂದು ಆಹಾರಗಳನ್ನು ತ್ಯಜಿಸಿಕೊಂಡು ಅವರು ಏನು ಮಾಡ್ತಾರೆ, ಗೋಳಾಡುವವರಾಗಿರ್ತಾರೆ, ಒಂದು ಅಳುವವರಾಗಿರ್ತಾರೆ. ಆದರೆ ಇಲ್ಲಿ ಯೇಸು ಕ್ರಿಸ್ತನ ಹೇಳ್ತಿದ್ದಾರೆ, ನೀನು ನಮಗೋಸ್ಕರ ಅಳಬೇಡಿ, ನೀವು ಈ ರೀತಿಯಾಗಿ ನೀವು ಮಾಡಬೇಡಿ ಎಂಬುದಾಗಿ ಇಲ್ಲಿ ಯೇಸು ಕ್ರಿಸ್ತನ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ನನಗೋಸ್ಕರ ಅಳಬೇಡಿ, ಮಾತ್ರ ನೀವು ಅಳಬೇಕಾದದ್ದು ಯಾರಿಗೋಸ್ಕರವಾಗಿ? ನಿಮಗೋಸ್ಕರವಾಗಿಯೂ ನಿಮ್ಮ ಮಕ್ಕಳಿಗೋಸ್ಕರವಾಗಿ. ಅಂದರೆ ನಿಮ್ಮ ಪಾಪಗಳಿಗೋಸ್ಕರ, ನಿಮ್ಮ ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ನೀವು ಅಳಿರಿ. ನೀವು ಮಾಡಿರುವಂಥ ತಪ್ಪುಗಳಿಗೋಸ್ಕರವಾಗಿ ಕಣ್ಣೀರು ಸುರಿಸಿರಿ. ಅದು ಈ 40 ದಿವಸಗಳು ಮಾತ್ರವಲ್ಲ, ಜೀವನ ಪರ್ಯಂತ, ಜೀವನದ ಪ್ರತಿಯೊಂದು ದಿನಗಳು ನಾವು ಮಾಡಿದ ತಪ್ಪುಗಳನ್ನು ನಾವು ದೇವರ ಮುಂದೆ ಅರಿಕೆ ಮಾಡಿಕೊಂಡು ಅದಕ್ಕೋಸ್ಕರವಾಗಿ ಮಾನಸಾಂತರ ಪಡುವವರಾಗಿರಬೇಕು ಪ್ರಿಯರೇ. ಅನೇಕರು ಏನು ಮಾಡ್ತಾರೆ, ಈ 40 ದಿವಸಗಳು ಮಾತ್ರ ಅದನ್ನು ಮಾಡ್ತಾರೆ, ಮತ್ತೆ ಪುನಃ ಅದೇ ಜೀವಿತ. ಅನೇಕರು ಈ 40 ದಿವಸಗಳು ಕುಡಿಯುವುದನ್ನು ಬಿಡ್ತಾರೆ, 40 ದಿವಸಗಳು ಮಾಂಸಾಹಾರವನ್ನು ಬಿಟ್ಬಿಡ್ತಾರೆ. ಅನೇಕರು 40 ದಿವಸಗಳು ಸಿಗರೆಟ್ ಸೇದುವುದನ್ನು ಬಿಡ್ತಾರೆ, ಕೆಟ್ಟ ಚಟಗಳನ್ನು ಬಿಡ್ತಾರೆ, ಉಪವಾಸ ಮಾಡ್ತಾರೆ. ಆಮೇಲೆ ಮತ್ತು ಅದನ್ನೇ ಪುನರಾವರ್ತಿಸ್ತಾರೆ. ಇದು ಮಾನಸಾಂತರ. ಇದನ್ನು ನೀವು ಮಾಡಬೇಡಿ ಎಂಬುದಾಗಿ ದೇವರಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ನೀವು ನಿಮ್ಮ ಪ್ರತಿದಿನವೂ ನಿಮ್ಮ ಪಾಪಗಳಿಗೋಸ್ಕರವಾಗಿ ಅಳಿರಿ ಎಂಬುದಾಗಿ ಯೇಸು ಕ್ರಿಸ್ತನಲ್ಲಿ ಸ್ಪಷ್ಟವಾಗಿ ಬೋಧಿಸುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಹಾಗೆ ನಾನೀಗ ತೆಗೆದುಕೊಂಡಿರೋಂಥ 3ನೇ ವಿಷಯ, ಗುಣಮತಿಯಾದ ಸತ್ಯದಲ್ಲಿರಬೇಕಂತ 3ನೇ ವಿಷಯ, ಮಕ್ಕಳಿಗೋಸ್ಕರ ಅಳುವಳಾಗಿರಬೇಕು. ದೇವರ ಸನ್ನಿಧಿಯಲ್ಲಿ ತನ್ನ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ಸ್ತ್ರೀ ಒಂದು ಗುಣಮತಿಯಾದ ಸ್ತ್ರೀಯಾಗಿರ್ತಾಳೆ ಪ್ರಿಯರೇ. ಮಕ್ಕಳಿಗೋಸ್ಕರ ಪ್ರಾರ್ಥಿಸುವುದು ಮಾತ್ರವಲ್ಲದೆ ಮಕ್ಕಳನ್ನು ದೇವರ ಮಾರ್ಗದಲ್ಲಿ ನಡೆಸೋಳಾಗಿರ್ತಾಳೆ, ದೇವರ ವಾಕ್ಯವನ್ನು ಅವಳು ಬೋಧಿಸೋಳಾಗಿರ್ತಾಳೆ. ಯಾಕಂದ್ರೆ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಮಕ್ಕಳನ್ನು ಯಾವ ರೀತಿಯಾಗಿ ಬೆಳೆಸಬೇಕೆಂಬುದಾಗಿ ಅಲ್ಲಿ ದೇವರು ಸ್ಪಷ್ಟವಾಗಿ ನಮಗೆ ಬೋಧಿಸಿದ್ದಾನೆ. ಧರ್ಮೋಪದೇಶ ಕಾಂಡ ಅದರ 6ನೇ ಅಧ್ಯಾಯ 7ನೇ ವಚನ. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವುಗಳ ವಿಷಯಗಳು ಎಂಬುದಾಗಿ ಹೇಳುವುದಾದರೆ, ಇವುಗಳನ್ನು ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಎಂಬುದಾಗಿ ಹೇಳುವುದಾದರೆ ಅದು ದೇವರ ವಾಕ್ಯವಾಗಿದೆ ಪ್ರಿಯರೇ.
ದೇವರ ವಾಕ್ಯವನ್ನು ತನ್ನ ಮಕ್ಕಳಿಗೆ ಅಭ್ಯಾಸ ಮಾಡಿಸುವಳಾಗಿರಬೇಕು ಒಂದು ಗುಣವತಿಯಾದ ಸ್ತ್ರೀ. ದೇವರ ಪ್ರೀತಿಯ ಕುರಿತಾಗಿ, ಕ್ರಿಸ್ತನ ಪ್ರೀತಿಯ ಕುರಿತಾಗಿ ಬೋಧಿಸುವಳಾಗಿರಬೇಕು. ದೇವರ ಮಾರ್ಗದ ಕುರಿತಾಗಿ ತಿಳಿಸುವಳಾಗಿರಬೇಕು ಗುಣವತಿಯಾದ ಸ್ತ್ರೀ. ಒಂದು ವೇಳೆ ಮಕ್ಕಳು ದಾರಿ ತಪ್ಪಿದವರಾಗಿರ್ಬೋದು, ಒಂದು ವೇಳೆ ಕೆಟ್ಟದಾದ ಜನರ ಸಹವಾಸವನ್ನು ಮಾಡಿ ಕೆಟ್ಟ ಚಟಗಳಿಗೆ ಒಳಗಾಗಿರೋರಾಗಿರ್ಬೋದು, ಕ್ರಿಸ್ತನಿಂದ ಅಗಲಿ ಹೋಗದಂಥ ಜೀವಿತವನ್ನು ಜೀವಿಸುವವರಾಗಿರ್ಬೋದು, ಇಲ್ಲದಿದ್ದರೆ ಮಾತು ಕೇಳದಂಥ ಅವಿಧೇಯಂಥ ಮಕ್ಕಳಾಗಿರ್ಬೋದು. ಆದರೆ ಈ ದಿನದಲ್ಲಿ ನೀವು ನಿಮ್ಮ ಮಕ್ಕಳಿಗೋಸ್ಕರವಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವುದಕ್ಕೋಸ್ಕರ, ಮೊರೆ ಇಡುವುದಕ್ಕೋಸ್ಕರವಾಗಿ ಸಿದ್ಧರಾಗುವುದಾದರೆ, ಕಣ್ಣೀರು ಸುರಿಸುವುದಕ್ಕೆ ಸಿದ್ಧರಾಗುವುದಾದರೆ, ದೇವರು ಅವರನ್ನು ಆ ಕೆಟ್ಟ ಜೀವಿತದಿಂದ ಬೇರ್ಪಡಿಸಿ ತನ್ನ ಕಡೆಗೆ ನಡೆಸಲು ಶಕ್ತನಾಗಿದ್ದಾನೆ ಪ್ರಿಯರೇ. ಒಂದು ಸ್ತ್ರೀಯ ಕಣ್ಣೀರಿನ ಪ್ರಾರ್ಥನೆ ಅವರ ಮಕ್ಕಳನ್ನು ಉನ್ನತಿಗೆ ತರುವಂಥದ್ದಾಗಿದೆ. ನಾವು ಅನೇಕರ ಜೀವಿತ ನಾವು ನೋಡ್ಬೋದು. ಅನೇಕ ಸ್ತ್ರೀಯರ ಕಣ್ಣೀರು ಈ ದಿನದಲ್ಲಿ ಅವರ ಮಕ್ಕಳು, ದಾರಿ ತಪ್ಪಿದಂಥ ಮಕ್ಕಳು ಕ್ರಿಸ್ತನ ಬಳಿಗೆ ಬಂದು ದೇವರ ಸೇವಕರುಗಳಾಗಿ ಮಾರ್ಪಟ್ಟಿರುವುದನ್ನು, ಉನ್ನತ ಸ್ಥಾನಗಳಲ್ಲಿ ಜೀವಿಸ್ತಾ ಇರುವುದನ್ನು ನಮ್ಮ ಸಮಾಜದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಆದ್ದರಿಂದ ಒಂದು ಗುಣವತಿಯಾದ ಸ್ತ್ರೀಯಾಗಿದ್ದುಕೊಂಡು ನಮ್ಮ ಮಕ್ಕಳಿಗೋಸ್ಕರವಾಗಿ ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸೋರಾಗಿದ್ದುಕೊಂಡು ಅವರಿಗೆ ದೇವರ ವಾಕ್ಯವನ್ನು ಬೋಧಿಸಿಕೊಂಡು ದೇವರ ಮಾರ್ಗದಲ್ಲಿ ನಡೆಸುವವರಾಗಿರಬೇಕು ಪ್ರಿಯರೇ. ಸಣ್ಣ ಪ್ರಾಯದಲ್ಲಿ ಮಕ್ಕಳನ್ನು ಶಿಕ್ಷಿಸಿ ಅವರನ್ನು ಕ್ರಿಸ್ತನ ಮಾರ್ಗದಲ್ಲಿ ನಡೆಸಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಪ್ರಿಯರೇ. ಯಾಕಂದರೆ ಒಂದು ಗಾದೆ ಮಾತು ಹೇಳ್ತದೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ಅನೇಕರು ಏನು ಮಾಡ್ತಾರೆ ಅಂತೇಳಿದ್ರೆ ಅತಿ ಮುದ್ದಿನಿಂದ ಶಿಕ್ಷಿಸಲಿಕ್ಕೆ ಹೋಗುವುದಿಲ್ಲ. ಅಯ್ಯೋ ನಮಗೆ ಅತಿ ಮುದ್ದು ಮಾಡ್ತಾರೆ, ಏನು ಮಾಡಿ ನಮಗೆ ಸಿಗಲಿಲ್ಲ, ನಮ್ಮ ಮಕ್ಕಳಿಗೆ ಸಿಗಲಿ ಎಂಬುದಾಗಿ ಅವರಿಗೆ ಅವಶ್ಯಕತೆ ಇರುವಂಥದ್ದು ಅವಶ್ಯಕತೆ ಇಲ್ಲದಿರುವಂಥ ಎಲ್ಲವನ್ನು ತಂದು ಹಾಕ್ತಾರೆ. ಆದರೆ ನಾವು ನಮ್ಮ ಮಕ್ಕಳಿಗೆ ಅವರು ನಮ್ಮಲ್ಲಿ ಕೇಳುವುದಕ್ಕಿಂತ ಮುಂಚಿತವಾಗಿ ದೇವರನ್ನು ಕೇಳುವುದಕ್ಕೆ ನಾವು ಅವರಿಗೆ ಪ್ರೋತ್ಸಾಹಿಸಬೇಕು. ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಅವರಿಗೆ ಪ್ರೋತ್ಸಾಹಿಸಬೇಕು. ನಿಮಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ದೇವರಲ್ಲಿ ಕೇಳಿಕೊಳ್ಳಿ, ಯೇಸುವಿನಲ್ಲಿ ಕೇಳಿಕೊಳ್ಳಿ ಎಂಬುದಾಗಿ ಮಕ್ಕಳಿಗೆ ಬೋಧಿಸುವವರಾಗಿರಬೇಕು ಪ್ರಿಯರೇ. ಪ್ರಾರ್ಥಿಸುವುದಕ್ಕೆ ಅವರನ್ನು ಪ್ರೋತ್ಸಾಹಿಸುವಂಥ ಸ್ತ್ರೀಯಾಗಿರಬೇಕು. ಆರಾಧನೆಯಲ್ಲಿ ಅವರನ್ನು ನಡೆಸುವವರಾಗಿರಬೇಕು. ಸಂಡೇ ಸ್ಕೂಲುಗಳಿಗೆ ಹೋಗುವುದಕ್ಕೋಸ್ಕರವಾಗಿ ಮಕ್ಕಳನ್ನು ಪ್ರೋತ್ಸಾಹಿಸುವವರಾಗಿರಬೇಕು. ಅನೇಕರ ಜೀವಿತ ನಾನು ನೋಡಿದ್ದೇನೆ. ಸಂಡೇ ಸ್ಕೂಲಿಗೆ ಅವರು ಕಳಿಸುವುದಿಲ್ಲ ಯಾಕೆ ಎಂಬುದಾಗಿ ಕೇಳಿದಾಗ ಅವರು ಹೇಳಿದ ಉತ್ತರ, ವಾರದಲ್ಲಿ ಒಂದು ದಿನ ನನಗೆ ಸಿಗ್ತದೆ ನನ್ನ ಮಗುವೊಂದಿಗೆ ಇರಲಿಕ್ಕೆ, ಆ ಸಮಯವನ್ನು ಸಹ ನಾನು ವ್ಯರ್ಥ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ ಎಂಬುದಾಗಿ. ಸಂಡೇ ಸ್ಕೂಲಿಗೆ ಕಳಿಸುವುದು ಅವರಿಗೆ ವ್ಯರ್ಥವಾಗಿರ್ತದೆ. ಅದೇ ಅವರು ವಾರದಲ್ಲಿ ಒಂದು ದಿನ ಸೋಮವಾರ ಸಿಗ್ತದೆ, ನಾನು ಅವರನ್ನು ಸ್ಕೂಲಿಗೆ ಕಳಿಸುವುದಿಲ್ಲ ಎಂಬುದಾಗಿ ಹೇಳೋದಿಲ್ಲ. ಸ್ಕೂಲಿಗೆ ಕಳಿಸಲಿಕ್ಕೆ ಬೆಳಿಗ್ಗೆನೇ ರೆಡಿಯಾಗಿರ್ತಾರೆ. ಆದರೆ ಸಂಡೇ ಸ್ಕೂಲಿಗೆ ಕಳಿಸಲಿಕ್ಕೆ ಭಾನುವಾರ ಒಂದು ದಿನ ನಮಗೆ ಸಿಗುವುದು, ನಾನು ಕಳಿಸುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ಯಾವ ರೀತಿಯಾಗಿ ದೇವರ ಮಾರ್ಗದಲ್ಲಿ ಮಕ್ಕಳನ್ನು ನಡೆಸ್ತಾರೆ ಪ್ರಿಯರೇ. ನಾವು ನಮ್ಮ ಮಕ್ಕಳಿಗೆ ಸಂಡೇ ಸ್ಕೂಲಿಗೆ ಹೋಗುವುದಕ್ಕೆ ಪ್ರೋತ್ಸಾಹಿಸಬೇಕು. ಯಾಕಂದರೆ ಸಣ್ಣ ಪ್ರಾಯದಲ್ಲಿ ಮಕ್ಕಳಿಗೆ ವಾಕ್ಯವನ್ನು ತಿಳಿಸಿ ಬೋಧಿಸುವಾಗ ಆ ಮಕ್ಕಳು ಪ್ರಾಯಸ್ಥರಾದರೂ ದಾರಿ ತಪ್ಪುವುದಿಲ್ಲ. ಸಣ್ಣ ಪ್ರಾಯದಲ್ಲಿ ನಾವು ಶಿಕ್ಷಿಸಿ ನಾವು ಮಕ್ಕಳನ್ನು ಬೆಳೆಸುವಾಗ ಅವರಿಗೆ ವಾಕ್ಯವನ್ನು ಬಾಯಿಪಾಠ ಮಾಡಬೇಕು ಎಂಬುದಾಗಿ ನಾವು ಪ್ರೋತ್ಸಾಹಿಸಬೇಕು. ನೀವು ಅವ್ರಿಗೆ ಬಾಯಿಪಾಠ ಮಾಡಿ ಹೇಳಿ ಎಂಬುದಾಗಿ. ಬೈಬಲನ್ನು ಓದಲಿಕ್ಕೆ ಬರುವಂಥ ಮಕ್ಕಳಿಗೆ ಓದಲಿಕ್ಕೆ ನಾವು ಪ್ರೋತ್ಸಾಹಿಸಬೇಕು, ಒಂದು ಅಧ್ಯಾಯನ ಓದಬೇಕು ಎಂಬುದಾಗಿ. ಅಥವಾ ಪ್ರಾರ್ಥಿಸಲಿಕ್ಕೆ ನಾವು ಅವರಿಗೆ ಪ್ರೋತ್ಸಾಹಿಸಬೇಕು, ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ನಾವು ಪ್ರೋತ್ಸಾಹಿಸಿ ಅವರನ್ನು ನಡೆಸುವವರಾಗಿರಬೇಕು ಪ್ರಿಯರೇ. ಇದು ಒಂದು ಗುಣವತಿಯಾದ ಸತ್ಯದಲ್ಲಿರುವಂಥ ಸ್ವಭಾವವಾಗಿದೆ. ನಾವು ಈ ಸಮಯದಲ್ಲಿ 3 ವಿಷಯಗಳನ್ನು ನೋಡಿದ್ವಿ. ಇನ್ನು ಅನೇಕ ವಿಷಯಗಳನ್ನು ಮುಂದಿನ ಭಾಗದಲ್ಲಿ ನಾವು ನೋಡುವ. ನಾವು ಈ ದಿನದಲ್ಲಿ ನೋಡಿದುಕೊಂಡಂಥ ಗುಣವತಿಯ ಸತ್ಯದಲ್ಲಿರುವಂಥ 3 ಸ್ವಭಾವಗಳು. ಒಂದು, ಆಕೆಯು ಮುಖ್ಯವಾಗಿ ಅವಳು ದೇವರಲ್ಲಿ ಭಯಭಕ್ತಿಯುಳ್ಳಂಥ ಜೀವಿತವನ್ನು ಜೀವಿಸುವಳಾಗಿರ್ತಾಳೆ. ಏನೇ ಪರಿಸ್ಥಿತಿಗಳು ಬರಲಿ ಕ್ರಿಸ್ತನಲ್ಲಿ ನೆಲೆಗೊಂಡಂಥ ಜೀವಿತ ಆಕೆದಾಗಿರ್ತದೆ. ಎರಡನೇದಾಗಿ ನಾವು ನೋಡಿದೆವು ಏನಂತೇಳಿ, ತನ್ನ ಗಂಡನಿಗೆ ಮರ್ಯಾದೆಯೊಂದಿಗೆ ಅಧೀನರಾಗಿರುವಂಥ ಜೀವಿತವನ್ನು ಜೀವಿಸುವಳಾಗಿರ್ತಾಳೆ. ಮೂರನೇದಾಗಿ ನಾವು ನೋಡಿದೆವು, ತನ್ನ ಮಕ್ಕಳಿಗೋಸ್ಕರವಾಗಿ ತನ್ನ ಕುಟುಂಬಕ್ಕೋಸ್ಕರವಾಗಿ ಪ್ರಾರ್ಥಿಸುವಳಾಗಿರ್ತಾಳೆ. ಮಾತ್ರವಲ್ಲದೆ ಮಕ್ಕಳನ್ನು ದೇವರ ಮಾರ್ಗದಲ್ಲಿ ನಡೆಸುವಳಾಗಿರ್ತಾಳೆ ಎಂಬುದಾಗಿ ನಾವು ನೋಡಿದ್ದೇವೆ ಪ್ರಿಯರೇ. ನಾವು ಈ ಸಮಯದಲ್ಲಿ ನಾವು ಪರಿಶೀಲಿಸಿಕೊಳ್ಳೋಣ. ಈ 3 ವಿಷಯಗಳಲ್ಲಿ ನಾವು ಎಲ್ಲಿಯಾದರೂ ತಪ್ಪಿ ಹೋಗಿದ್ದೆವು, ದೇವರಲ್ಲಿ ಭಯಭಕ್ತಿಯುಳ್ಳ ಜೀವಿತ ನಮ್ಮಲ್ಲಿ ಕೊರತೆ ಉಂಟಾಗಿದ್ದೆವು, ನಾವು ಲೌಕಿಕವಾದಂಥ ಸೌಂದರ್ಯಕ್ಕೆ, ಬಾಹ್ಯವಾದ ಸೌಂದರ್ಯಕ್ಕೆ ಪ್ರಾಮುಖ್ಯತೆ ನಾವು ಕೊಟ್ಟಿದ್ದೆವು, ಆಂತರಿಕವಾದ ಸೌಂದರ್ಯಕ್ಕೆ ನಾವು ಬೆಲೆ ಕೊಟ್ಟಿಲ್ಲವೋ, ದೇವರ ಚಿತ್ತಾನುಸಾರವಾಗಿ ನಾವು ಜೀವಿಸದೆ ಇತರರನ್ನು ಮೆಚ್ಚಿಸುವಂಥ, ಇತರರಿಗೆ ತೋರ್ಪಡಿಸಿಕೆಯ ಜೀವಿತ ನಾವು ಜೀವಿಸ್ತಾ ಇದ್ದೆವು, ಅಹಂಕಾರದ ಜೀವಿತ ನಮ್ಮಲ್ಲಿದ್ದೆವು ಎಂಬುದಾಗಿ ನಾವು ಪರಿಶೀಲಿಸಿಕೊಳ್ಳುವ. ಅಥವಾ ಗಂಡನಿಗೆ ನಾವು ಅಧೀನರಾಗದೆ
ಅವರಿಗೆ ಮರ್ಯಾದೆಯನ್ನು ಕೊಡದೆ ಇತರರೊಂದಿಗೆ ಕೇವಲವಾಗಿ ನಾವು ಮಾತನಾಡಿ ನಮ್ಮ ಗಂಡನ ಕುರಿತ ಕೇವಲವಾಗಿ ಮಾತನಾಡಿದೆವು, ಅವರನ್ನು ನಾವು ಹೀಯಾಳಿಸಿದೆವು, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವ. ಅದು ಮಾತ್ರವಲ್ಲದೆ ಮಕ್ಕಳನ್ನು ನಾವು ಯಾವ ರೀತಿಯಾಗಿ ನಡೆಸ್ತಾ ಇದ್ದೇವೆ, ನಾವು ಅವರನ್ನು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವುದಕ್ಕೆ ಪ್ರೋತ್ಸಾಹಿಸ್ತಾ ಇದ್ದೆವು, ಅವರನ್ನು ಕ್ರಿಸ್ತನ ಮಾರ್ಗದಲ್ಲಿ ನಾವು ನಡೆಸ್ತಾ ಇದ್ದೆವು, ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೆವು, ದೇವರ ವಾಕ್ಯನವರಿಗೆ ನಾವು ಬೋಧಿಸ್ತಾ ಇದ್ದೆವು, ಸಂಡೇ ಸ್ಕೂಲುಗಳಲ್ಲಿ ಅವರನ್ನು ನಾವು ನಡೆಸ್ತಾ ಇದ್ದೆವು, ಆರಾಧನೆಗಳಲ್ಲಿ ಭಾಗವಹಿಸೋದಕ್ಕೆ ಅವರನ್ನು ಪ್ರೋತ್ಸಾಹಿಸ್ತಾ ಇದ್ದೆವು. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಪ್ರಿಯರೇ. ಒಂದು ವೇಳೆ ಇದರಲ್ಲಿ ನಾವು ತಪ್ಪಿ ಹೋಗಿರುವುದಾದರೆ ದೇವರ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡೋಣ. ದೇವರೇ, ನಾನು ಇಂಥ ವಿಷಯಗಳನ್ನು ತಪ್ಪಿ ಹೋಗಿದ್ದೇನೆ, ನನ್ನನ್ನು ಕ್ಷಮಿಸು ಸ್ವಾಮಿ, ನಾನು ಇದರಲ್ಲಿ ಸರಿಪಡಿಸಿಕೊಳ್ಳಲು ನನಗೆ ಸಹಾಯವನ್ನು ಮಾಡು, ಪರಿಶುದ್ಧಾತ್ಮನೇ ನೀನು ನನಗೆ ಮಾರ್ಗವನ್ನು ಮಾರ್ಗ ನಡೆಸಿರಿ ಎಂಬುದಾಗಿ ನಾವು ಕೇಳಿಕೊಳ್ಳುವುದಾದರೆ ದೇವರು ತಾನೇ ನಮಗೆ ಸಹಾಯ ಮಾಡುವನಾಗಿದ್ದಾನೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ದೇವರೇ, ಕರ್ತನೆ, ನಿನ್ನ ವಾಕ್ಯದ ಮೂಲಕವಾಗಿ ಕರ್ತನೆ ಗುಣವತಿಯಾದ ಸತಿಯಲ್ಲಿರುವಂಥ ಕರ್ತನೆ 3 ವಿಷಯಗಳನ್ನು ಇವತ್ತು ನಾವು ಧ್ಯಾನಿಸುವಂತೆ ನಮಗೆ ಸಹಾಯವನ್ನು ಮಾಡಿದಿರಿ ರಾಜ. ದೇವ ಭಕ್ತಿಯಾಗಿದ್ದುಕೊಂಡು ಗಂಡನಿಗೆ ಕರ್ತನೆ ಗೌರವದೊಂದಿಗೆ ಅಧೀನರಾಗಿರುವಂತೆ ರಾಜ, ಮಕ್ಕಳನ್ನು ಕ್ರಿಸ್ತನ ಮಾರ್ಗದಲ್ಲಿ ನಡೆಸಲು ಅವರಿಗೋಸ್ಕರ ಪ್ರಾರ್ಥಿಸುವಂಥ ಜೀವಿತ ಉಳ್ಳವಳಾಗಿರಬೇಕು ಎಂಬುದಾಗಿ ನಿನ್ನ ವಾಕ್ಯದ ಮೂಲಕವಾಗಿ ಕರ್ತನೆ ನೀನು ತಿಳಿಯಪಡಿಸಿದ್ದೀರಿ ಸ್ವಾಮಿ. ಕರ್ತನೆ, ಇದರಲ್ಲಿ ನಾವು ತಪ್ಪಿ ಹೋಗಿರುವುದಾದರೆ ನಮ್ಮನ್ನು ಎಚ್ಚರಿಸಿರಿ, ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಿರಿ ಸ್ವಾಮಿ. ದೇವರೇ, ನಿನ್ನ ಚಿತ್ತಾನುಸಾರವಾಗಿ ನಾವು ಜೀವಿಸುವಂತೆ ಸ್ವಾಮಿ, ನಮ್ಮ ಕುಟುಂಬಕ್ಕೂ ನಮ್ಮ ಸಭೆಗೂ ನಮ್ಮ ಪ್ರಾಂತ್ಯಕ್ಕೂ ನಾವು ಆಶೀರ್ವಾದಕರವಾಗಿರುವಂತೆ ನಮಗೆ ಸಹಾಯ ಮಾಡಿರಿ ಎಂದು ನಾನು ಕೇಳಿಕೊಳ್ಳುತ್ತೇನೆ ರಾಜ. ಕೇಳುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ನನ್ನ ಜೀವಳ ತಂದೆ ದೇವರೇ, ಆಮೇನ್. ನಾವು ಮುಂದಿನ ವಿಷಯಗಳನ್ನು ಮುಂದಿನ ಭಾಗದಲ್ಲಿ ನಾವು ನೋಡಿಕೊಳ್ಳೋಣ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.